ಯಜಮಾನ್ರು ತುಂಬಾ ಬೈದ್ರು ನಂಗೆ. ಬೈದೆ ಮುತ್ತು ಕೊಡ್ತಾರಾ? ಮುತ್ತು ಕೊಡೋ ಸೀನ ನೋಡ್ಬೇಕು ಅಂತ ನಂಗೆ ತುಂಬಾನೇ ಆಸೆ ಇದೆ ಶಿವ. ನೀವು ಸುಮ್ಮನಿರಿ ಅಕ್ಕ. ಓಕೆ ಸರಿ ಬಿಡು, ಆಗಿದ್ದೇನೋ ಆಗೋಯ್ತು. ಅಮ್ಮ ನೈನಿ, ಇನ್ನೊಂದ್ಸಲ ಈ ಥರ ತಪ್ಪುಗಳು ಆಗದೆ ಇರೋಗ್ ನೋಡ್ಕೋ. ಬರೀ ವಡೆ ಅಷ್ಟೇ ಅಲ್ಲ, ಮೈಸೂರು ಪಾಕಾದ್ರೂ ಹಾಗೆ ಮಾಡ್ಬೇಡ. ಇವಳು ಬರೀ ವಡೆ ಮಾತ್ರ ಹಾಗೆ ಮಾಡ್ಬೇಡ್ದು ಅಂತ ಅರ್ಥ ಮಾಡ್ಕೊಂಡಿರ್ತಾಳೆ. ಸರಿ ಬಿಡು ಶಿವ, ಒಂದ್ಸಲ ಹೇಳಿದ್ಮೇಲೆ ನೈನಿ ಮತ್ತೆ ಹಾಗೆ ಮಾಡಲ್ಲ. ಮಾವ, ನೀವ್ ರೆಸ್ಟ್ ತಗೊಳ್ಳಿ. ನೈನಿ, ಈಗ ನೀನ್ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಬಾ ಬಾ ಹೋಗಮ್ಮ. ಯಾರು? ನಾನೇ ದೊಡ್ಡಯ್ಯ. ಯಾಕಮ್ಮ ಬೇಜಾರಲ್ಲಿದ್ಯಾ? ಏನಾಯ್ತು? ದುರಂಧರ ಅಮ್ಮೋರಿಗೆ ಕೂಡ ನನ್ನ ಮೇಲೆ ಕೋಪ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ದ್ವೇಷ ಇದೆ ಅಂತ ಈಗಲೇ ಗೊತ್ತಾಗಿತ್ತು ದೊಡ್ಡಯ್ಯ. ದೊಡ್ಡೋರೆಲ್ಲ ಹಾಗೇನಮ್ಮ, ನಮ್ಮಂತ ಬಡವ್ರನ್ನ ತೊಂದರೆ ಕೊಡ್ಬೇಕು ಅಂತಾನೆ ಕಾಯ್ತಾ ಇರ್ತಾರೆ. ಇದೆಲ್ಲ ಯಜಮಾನ್ರಿಗೆ ಸೇರಿರೋ ಕಾಗದಗಳಂತೆ. ವಡೆಲಿರೋ ಎಣ್ಣೆ ತೆಗಿಯಕ್ಕೆ ಇದನ್ನ ಬಳಸ್ಕೊಂಬಿಟ್ಟೆ. ಅಯ್ಯಯ್ಯೋ, ಗೊತ್ತಿಲ್ಲದೆ ಮಾಡಿರ್ತೀಯ ಬಿಡಮ್ಮ. ಒಂದು ಕೆಲಸ ಮಾಡು, ಪೌಡರ್ ಏನಾದರೂ ಹಾಕಿ ಅದ್ರ ಮೇಲೆ ಇನ್ನೊಂದು ಪೇಪರ್ನ ಇಟ್ಟು ಅದ್ರ ಮೇಲೆ ಕಲ್ಲಿಡಮ್ಮ. ಅವಾಗ ಈ ಪೇಪರ್ ಗಂಟಿರೋ ಎಣ್ಣೆ ಎಲ್ಲ ಹೊರಟೋಗುತ್ತೆ. ನಿಜಾನ ದೊಡ್ಡಯ್ಯ? ಎಷ್ಟು ಒಳ್ಳೆ ಉಪಾಯ ಹೇಳ್ದೆ ನೀನು. ಈಗ ಏನ್ ಮಾಡ್ಬೇಕು ಅಂತ ವಿಶಾಲಕ್ಷಮ್ಮ ತಾಯಿನ ಕೇಳ್ಬೇಕು ಅಂತಿದ್ದೆ, ನಿನ್ ಮೂಲಕ ಹೇಳ್ಸಿದ್ಲು. ನಿನ್ ಕೋಣೆಯಲ್ಲಿ ಈ ಫೋಟೋನ ಇಟ್ಕೊಳ್ಳಮ್ಮ, ನಿನ್ಗೆಲ್ಲ ಒಳ್ಳೇದಾಗುತ್ತಮ್ಮ. ದೊಡ್ಡಯ್ಯ, ಇವತ್ತು ಶುಕ್ರವಾರ. ಅಮ್ಮನವ್ರ ಫೋಟೋನ ನನಗೆ ಕೊಟ್ಟಿದ್ಯಾ ಅಂದ್ರೆ ನೀನ್ ಹೇಳ್ದಾಗೆ ಎಲ್ಲ ಒಳ್ಳೇದಾಗತ್ತೆ ಅಂತ. ಬರ್ತೀನಿ ದೊಡ್ಡಯ್ಯ. ಹೌದು ದೊಡ್ಡಯ್ಯ, ನಿನಗೆ ಕಣ್ ಕಾಣಿಸಲ್ಲ ಅಲ್ವಾ? ಅಮ್ಮನವ್ರ ಫೋಟೋನ ಯಾಕೆ ಇಟ್ಕೊಂಡಿದ್ಯಾ? ನಾನು ಹುಟ್ಟಾಗಿಂದ ಕುರುಡ ಅಲ್ಲಮ್ಮ. ನಡೀತಿರೋ ದ್ರೋಹ ಅನ್ಯಾಯ ಗೊತ್ತಾಗೋಕ್ ಮುಂಚೆ ನನ್ನ ಜೀವನ ಕತ್ಲೇಲಿ ಕಳೆದು ಹೋಗ್ಬಿಡ್ತಮ್ಮ. ಮತ್ತೆ ನನ್ನ ಬಾಳಲ್ಲಿ ಬೆಳಕು ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಮ್ಮ. ವಿಶಾಲಕ್ಷಮ್ಮ ತಾಯಿನ ನಂಬು ದೊಡ್ಡಯ್ಯ, ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಬರ್ತೀನಿ. ಸರಿನಮ್ಮ. ಆ
ತಾಯಿ ಆಸೆ ಈಡೇರಿಸ್ಬೇಕು ಅಂತ ನಾನಿಲ್ಲಿಗೆ ಬಂದಿದ್ದೀನಮ್ಮ. ದೊಡ್ಡಯ್ಯ ಕೊಟ್ಟಿರೋ ಫೋಟೋನ ಗೋಡೆ ಮೇಲೆ ನೇತಾಕ್ಬೇಕು. ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ವಿಶಾಲಕ್ಷಮ್ಮ ತಾಯಿ ದರ್ಶನ ಮಾಡ್ಬೋದು. ಎಲ್ಲಿ ಹಾಕ್ಲಿ? ಹಾ, ಅಲ್ಲಿ ಹಾಕಿದ್ರೆ ಎದ್ದೇಳ್ತಿದ್ದ ಹಾಗೆ ಎದುರಿಗೆ ಕಾಣಿಸುತ್ತೆ. ನೈನಿ, ಏನ್ ಮಾಡ್ತಿದ್ಯಾ? ಅಮ್ಮನವ್ರ ಫೋಟೋನ ಇಲ್ಲಿ ಹಾಕ್ಬೇಕು ಅಂತ ಮೊಳೆ ಹೊಡಿತಿದ್ದೆ ಯಜಮಾನ್ರೆ. ಗೋಡೆ ಗಟ್ಟಿಯಾಗಿದ್ಯೋ ಏನೋ ಆಗ್ತಿಲ್ಲ. ಗೋಡೆ ಗಟ್ಟಿಯಾಗಿದೆ ಸರಿ, ನೀನಷ್ಟು ನಿಧಾನವಾಗಿ ಸುತ್ತಿಗೆಯಿಂದ ಹೊಡೆದ್ರೆ ಯಾವ ಮೊಳೆನಾದ್ರೂ ಇಳಿಯತ್ತಾ? ಹಾ, ಮತ್ತೆ ಹೇಗೆ ಯಜಮಾನ್ರೆ? ಹ್ಮ್ 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 ಆ ಹ್ಮ್ ಆ ನೋಡು, ಮೊಳೆನ ಹೀಗಿಡ್ಕೊಂಡು ಈ ಸುತ್ತಿಗೆನ ಹೀಗಿಡ್ಕೊಂಡು ಮೊಳೆನ ಈ ರೀತಿ ಗೋಡೆ ಮೇಲೆ ಹಿಡ್ಕೊಂಡು ಈ ಅಲ್ವಾ, ಅವರನ್ನೇ ಕರ್ಕೊಂಡ್ ಬಂದು ತೋರಿಸಿದ್ರೆ ಆಗ ನಂಬ್ತಾರೆ. ಬದ್ನೆಕಾಯಿ ಗೊಜ್ಜನ್ನ ಹೇಗ್ ಮಾಡ್ತಾರೆ ಅಂತ ಯೋಚಿಸ್ತಿದ್ದೀರಾ? ನಮಗ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಅಡಿಗೆ ಸೆಕ್ಷನ್ ಎಲ್ಲ ನೈನಿದೆ ಅಲ್ವಾ ಸಿಸ್ಟರ್? ಪೊಂಗಲು ಬಿಸಿಬೇಳೆ ಬಾತ್ ಅಂತ ಅದ್ರಲ್ಲೇ ಮುಳುಗಿರ್ತಾಳೆ. ನೀವ್ ಹಾಗ ಅನ್ಕೊಂಡು ಹೈಫೈವ್ ಕೊಟ್ಕೋತಿದ್ದೀರೇನೋ, ಆದ್ರೆ ನೈನಿ ಮಾತ್ರ ಹ್ಯಾಪಿಯಾಗಿ ವಿಶಾಲ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾಳೆ. ವಾಟ್? ಕನ್ಸಲ್ಲ. ರೂಮಲ್ಲಿ ದುರ್ದು ಆಂಟಿ, ಅವಳು ಎಷ್ಟು ಅದೃಷ್ಟ ಬಂತೆ ಅಂತ ನೀವೇ ನಿಮ್ ಕಣ್ಣಾರೆ ನೋಡಿ ಬನ್ನಿ. ಬನ್ನಿ ಬನ್ನಿ ದುರ್ದು ಆಂಟಿ, ಬಾ ಮುಳ್ಮಿನ್ ಬಾ. ಕೋಪ ಬಂತ? ಸುತ್ತಿಗೆಯಿಂದ ಹೊಡೆದ್ರೆ ಮೊಳೆ ಕೋಪ ಬರುತ್ತಲ್ವ ಯಜಮಾನ್ರೆ? ಹೇ ಮೆಂಟಲ್, ನಾನ್ ಕೇಳಿದ್ದು ಇದ್ರ ಬಗ್ಗೆ ಅಲ್ಲ. ಮತ್ತೆ ಆಫೀಸ್ ಪೇಪರ್ಸ್ಗೆ ನೀನು ಆಯಿಲ್ ಅಂಟಿಸಿದ್ದಕ್ಕೆ ಬೈದ್ನಲ್ಲ, ಎಲ್ರ ಮುಂದೆ ಬೈದೆ ಅಂತ ನೀನ್ ಬೇಜಾರಾಗಿ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ದೆ. ನಂದಡ್ತನದಿಂದ ನಿಮ್ ಕೆಲಸ ಹಾಳಾಯ್ತು ಅಂತ ಬೇಜಾರಾಗ್ತಿದೆ ಯಜಮಾನ್ರೆ. ಆದ್ರೆ ನಾನು ಮಾಡಿರೋ ತಪ್ಪನ್ನ ಸರಿ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ಇರೇ ಇರಿ, ಇಲ್ಲೇ ನಿಂತ್ಕೊಳ್ಳಿ.
ರೊಮ್ಯಾಂಟಿಕ್ ಸೀನ್ ನ ಡೈರೆಕ್ಟ್ ಆಗಿ ನೋಡ್ಬಾರ್ದು, ಹೀಗ್ ಕದ್ ನೋಡಿದ್ರೇನೆ ಮಜಾ. ನಿನ್ ಹಾಗೆ ನಾವು ಕದ್ದು ನೋಡ್ಬೇಕಾ? ಅಫ್ಕೋರ್ಸ್. ಹೀಗ್ ಮಾತಾಡ್ತಾ ಆಗಾಗ 1 ಗಂಟೆಗೊಂದ್ಸಲ ಸುತ್ಕೆ ಅಂತ ಹೊಡೆದ್ರೆ ಕೆಲ್ಸ ಆಗುತ್ತಾ ಯಜಮಾನ್ರೆ? ಸಹಾಯ ಮಾಡೋದ್ರಲ್ಲೂ ಸಂತೋಷನ ಹುಡ್ಕೊಳ್ಳೋದು ನನ್ನ ಪಾಲಿಸಿ. ಬ್ಯೂಟಿಫುಲ್ ಸೀನ್ ಅಲ್ವಾ? ಹಾಟ್ ಆಗಿದೆ ಅಲ್ವಾ? ಐ ಕಾಂಟ್ ಆಂಟಿ. ಆಂಟಿನೂ ಇಲ್ಲ ಶುಂಠಿನೂ ಇಲ್ಲ, ಅಲ್ಲಿ ನೋಡು. ನೋ. ಏಯ್ ನೈನಿ. ಅಯ್ಯೋ ಜಾಸ್ಮಿನ್, ಏನಾಯ್ತು ಜಾಸ್ಮಿನ್? ಅಪ್ಪ, ಜಾಸ್ಮಿನ್ ಕಾಲನ್ನ ಮುರಿದು ಹಾಕ್ಬೇಕು ಅನ್ಕೊಂಡಿದ್ಯಾ ಏನು? ಇಲ್ಲ ಅಮ್ಮೋರೆ. ಮತ್ತೆ ಸುತ್ಕೆ ಯಾಕೆಸ್ತೆ? ಅತ್ತೆ ಸಡನ್ ಆಗಿ ಬಂದು ಹೀಗೆ ಕೂಕೊಂಡಿದ್ದಕ್ಕೆ ಬೈ ಮಿಸ್ಟೇಕ್ ಸುತ್ಗೆ ಕೈ ಚಾರಿ ಕೆಳಗೆ ಬಿದ್ದಿದೆ ಅಷ್ಟೇ. ಅಯ್ಯೋ, ನಿನ್ ತಲೆಗೆ ಏಟಾಯ್ತಾ? ಬಿದ್ದಿದ್ದು ತಲೆ ಮೇಲಲ್ಲ, ಕಾಲ್ ಮೇಲೆ. ಅದಕ್ಕೆ ಅಲ್ವಾ ಕೇಳಿದ್ದು. ಈ ನಿನ್ ಸಿಲ್ಲಿ ಜೋಕನ್ನ ಆಮೇಲೆ ಮಾಡು. ವಿಶ್, ನೀನೇನು ಅವಳು ಹಿಂದೆ ಅಂಟ್ಕೊಂಡೇ ಮೊಳೆ ಹೊಡಿಬೇಕಾ? ಮಳೆ ಹೊಡೆಯೋದಕ್ಕೆ ನೈನಿಗೆ ಬರ್ತಿಲ್ಲ ಅತ್ತೆ. ಹಾಗಿದ್ದಾಗ ನನ್ನೋ ಹಾಸಿನಿನೋ ಕರಿಬೇಕಿತ್ತು. ಅಯ್ಯೋ, ನಾನಾ? ಮೊಳೆ ತರ ಇರೋ ನಾನು ಸುತ್ಗೆ ಅಷ್ಟು ಭಾರ ಇಲ್ಲ, ನನ್ ಕೈಲಾಗಲ್ಲ. ಆಹಾ, ಆಂಟಿ, ನೈನಿ ವಿಶಾಲ್ ರೊಮ್ಯಾನ್ಸ್ ಮಾಡ್ಲಿ ಅಂತ ಹೆಲ್ಪ್ ಮಾಡಿದಾಳೆ ಅನ್ಸುತ್ತೆ. ಅದೇ ನನ್ ಕೈ ಹಿಡ್ಕೊಂಡು ಮೊಳೆ ಹೊಡಿಲಿ ಅಂತ ವಿಶಾಲ್ ಹತ್ರ ಹೇಳಿ. ಜಾಸ್ಮಿನ್, ನಿನ್ನ ಹತ್ರ ಮೊಳೆನೇ ಇಲ್ಲ. ಆಲ್ರೆಡಿ ಗೋಡೆಗೆ ಹೊಡೆದಿದ್ದೀವಿ. ಬೇಕು ಅಂದ್ರೆ ಆ ಫೋಟೋನ ಗೋಡೆಗೆ ನೇತಾಕು. ಹಾ, ಹೌದು ಅಮ್ಮೋರೆ. ಅಮ್ಮನವ್ರ ಫೋಟೋನಾದ್ರೂ ಹಿಡ್ಕೊಳ್ಳಿ, ಪಾಪನಾದ್ರೂ ಹೋಗುತ್ತೆ. ನೋಡಿದ್ರ ಆಂಟಿ, ನಂಗೆಂತ ಕೆಲ್ಸ ಹೇಳ್ತಾ ಇದಾರೆ? ಅದ್ರಲ್ಲಿ ರೊಮ್ಯಾನ್ಸ್ ಇದ್ಯಾ? ಅಯ್ಯೋ, ನಾವ್ ಹುಡುಕದ್ರೆ ಶವಯಾತ್ರೆಯಲ್ಲೂ ಶೃಂಗಾರ ಇರುತ್ತೆ ಮುಳ್ಮೀನು. ಅತ್ತಿದ್ ಸಾಕು ಜಾಸ್ಮಿನ್. ಹಾಗಾದ್ರೆ ಸರಿ ಬಿಡಿ ಯಜಮಾನ್ರೆ. ಜಾಸ್ಮಿನ್ ಅಮ್ಮವ್ರಿಗೆ ಅದೃಷ್ಟ ಇಲ್ಲ ಅನ್ಕೊಳ್ಳೋಣ. ಅಮ್ಮನವ್ರ ಫೋಟೋನ ಹಿಡ್ಕೊಳ್ಳಿ, ನಾವು ಗೋಡೆಗೆ ನೇತಾಕೋಣ. ಓಕೆ. ತಗೊಳ್ಳಿ. ರತಿ ಮನ್ಮಥರ ರಸಿಕತೆ ಕಾಣಿಸ್ತಿದ್ಯಾ ನಿಮ್ಮಿಬ್ರಿಗೂ? ಏಯ್ ಜಸ್ಸಿ, ಇನ್ನೆಲ್ ಜೆಸ್ಸಿ? ಜೆಸ್ಸಿ ಮುಖ ಲಸ್ಸಿಯಾಗಿದೆ, ಹೋಗಿ. ಆ ಜಾಸ್ಮಿನ್, ಯಾಕಷ್ಟು ಬೇಜಾರ್ ಮಾಡ್ಕೋತ್ಯಾ? ನೀವೇ ನೋಡಿದ್ರಲ್ಲ ಆಂಟಿ, ನೈನಿ ಮೊಳೆ ಹಿಡ್ಕೊಂಡ್ರೆ ವಿಶಾಲ್ ಸುತ್ಕೆ ಹಿಡ್ಕೊಂಡಿದ್ದ. ಆ ನೈನಿಗೆ ತಲೆಗೆ ಹಾಕೊಡಿಬೇಕಿತ್ತು. ಅವಳು ಮೊಳೆ ಹಿಡ್ಕೋತಾಳೋ ತಲೆ ಹಿಡ್ಕೋತಾಳೋ ನಿನಗ್ಯಾಕೆ? ವಿಶಾಲ್ ನೈನಿ ಮೇಲೆ ಕೋಪ ಮಾಡ್ಕೊಂಡಿದ್ದ ಅಂತ ಎಷ್ಟು ಖುಷಿಯಾಗಿದ್ದೆ ಆಂಟಿ ನಾನು. ಆದ್ರೆ ಆ ಖುಷಿನ ಜಾಸ್ತಿ ಹೊತ್ತಿರಕ್ ಬಿಡ್ದೆ ಆಗ್ಲೇ ರೊಮ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ರು. ಅವರು ಗಂಡ ಹೆಂಡತಿ. ಮತ್ ನಾನೇನು ಆಟದಲ್ಲಿರೋ ಗೊಂಬೆನಾ? ಹಾಗ್ ಮಾಡಿದ್ರೆ ನಾನ್ ಸುಮ್ನೆ ಇರ್ತೀನಾ? ಸುಲ್ದು ಬಿಸಾಕ್ತೀನಿ. ಬಾಳೆಹಣ್ಣನ್ನ? ಅಬ್ಬಾ, ಬಾಳೆಹಣ್ಣಲ್ಲ ಕಣೆ, ನೈನಿನ. ಆಗ ಚರ್ಮ ಅನ್ಬೇಕು, ಹಣ್ಣನ್ನಲ್ಲ. ಅಬ್ಬೋ.
ಮೈ ಡಿಯರ್ ಸ್ವೀಟ್ ಹಾರ್ಟ್, ನೀನು ಇಷ್ಟು ಸಣ್ಣ ವಿಷಯಕ್ಕೆ ಹರ್ಟ್ ಆದ್ರೆ ಹೇಗೆ ಹೇಳು? ಅಮೇರಿಕಾದಲ್ಲಾದ್ರೆ ಹಾಯ್ ಬಾಯ್ ಅನ್ಕೊಂಡು ಒಬ್ರಿಗೊಬ್ರು ತಬ್ಗೋತಾರೆ. ಇದು ಇಂಡಿಯಾ. ಸೆನ್ಸಾರ್ ದೇಶದಲ್ಲಿ ಇಷ್ಟು ಸಣ್ಣ ವಿಷಯಕ್ಕೆ ವಿಲವಿಲ ಅಂತ ಒದ್ದಾಡೋದು ಕಾಮನ್ ಅಂತ ನನಗ್ ಗೊತ್ತು. ಆದ್ರೆ ನೀನು ನೈನಿಗೆ ಪಾಠ ಕಲಿಸ್ಬೇಕು. ಅದನ್ನ ನೆನ್ಪಲ್ಲಿಟ್ಕೋ. ಅವ್ರು ಮೊಳೆ ಹೊಡೆದ್ರಲ್ಲ ಆಂಟಿ. ಅದೇ ಮಳೆನ ನೀನ್ ಯೂಸ್ ಮಾಡು. ಹೌ ಥಿಂಕ್ ಮಾಡು. ನಾನು ಫ್ಲೋನಲ್ಲಿ ಹೇಳ್ದೆ, ಲಾಯರ್ ಮಗಳು ನೀನು, ಅಷ್ಟು ಯೋಚಿಸಕ್ಕಾಗಲ್ವಾ? ಓಕೆ, ಕೂಲ್. ವಿಶಾಲ್ ಜೊತೆ ರೊಮ್ಯಾಂಟಿಕ್ ಸೀನ್ಸ್ ಕ್ರಿಯೇಟ್ ಮಾಡದೆ ಹೋದ್ರು ಆ ನೈನಿಗೆ ಹೊಟ್ಟೆ ಉರಿಸ್ತೀನಿ ಆಂಟಿ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವಕಾಶಕ್ಕೋಸ್ಕರ ಕಾಯ್ತಾ ಕೂತಿರ್ತೀನಿ. ದೊಡ್ಡಯ್ಯ, ನಾನು ತಗೊಂಡ್ ಬರ್ತಿದ್ದೆ ಅಲ್ವಾ? ಇದೇನ್ ದೊಡ್ಡ ಕೆಲಸ ಅಲ್ವಲ್ಲಮ್ಮ, ಟೀ ಪೈ ಮೇಲೆ ಇಡೋದಷ್ಟೇ ತಾನೆ. ಬಿದ್ರೆ ಕಷ್ಟ ಅಲ್ವಾ? ನೀನು ಬಿದ್ದು ಹೋಗ್ತೀಯಾ ಅಂತಲ್ಲ, ಗ್ಲಾಸ್ ಒಡ್ದು ಹೋಗತ್ತೆ ಅಂತ. ಸಿ ಗಂಗಯ್ಯ, ಸಿ ಅಂದ್ ಕೂಡ್ಲೆ ಅವನೇ ನೋಡ್ತಾನ ಹೇಗೆ? ಎಲ್ಲ ಕತ್ಲೆ. ದುರುದು ಆಂಟಿ, ಕಣ್ಣಿಲ್ದೇ ಇರೋರು ಕಲರ್ಫುಲ್ ಆಗಿ ಕನಸು ಕಾಣ್ತಾರೆ. ಹೇಳಕ್ಕಾಗಲ್ಲ ಹಾಸಿನಿ, ಗಂಗಯ್ಯನ ಜೀವನದಲ್ಲಿ ಕೂಡ ಬಣ್ಣಗಳು ಇತ್ತೇನೋ. ಕೆಂಪು ಬಣ್ಣ ಇತ್ತು ಅಮ್ಮ ಅವರೇ. ಅಂದ್ರೆ ರಕ್ತ. ನನ್ನ ತಾಯಿ ರಕ್ತನ ಕಕ್ಕೊಂಡು ಸತ್ತು ಹೋದ್ರು. ಬೇಜಾರ್ ಮಾಡ್ಕೋಬೇಡ ದೊಡ್ಡಯ್ಯ. ನಿಮ್ ಸ್ಟೋರಿನೆಲ್ಲ ಕೇಳ್ತಾ ಇರ್ಬೇಕಾ ಏನು? ಮೇಡಮ್, ಕೊರಿಯರ್. ಮೇಡಮ್, ಕೊರಿಯರ್. ಬರ್ತಿದ್ದೀನಿ. ಏಯ್ ನಿಂತ್ಕೋ. ಮೇಡಮ್ ಅಂದ್ರೆ ನೀನಾ? ಕೊರಿಯರ್ ಯಾರ ಹೆಸರಲ್ಲಿ ಬಂದಿದೆ? ಶ್ರೀಮತಿ ತಿಲೋತ್ತಮ ಅಂತ ಮೆನ್ಷನ್ ಆಗಿದೆ ಮೇಡಮ್. ಅಂದ್ರೆ ನಮ್ಮ ಅತ್ತೆಗೆ ಅತ್ತೆ ಅತ್ತೆ ತಿಲೋತ್ತಮ ಅತ್ತೆ, ಶ್ರೀಮತಿ ತಿಲೋತ್ತಮ ಅತ್ತೆ, ಬನ್ನಿ ಬೇಗ ಕೆಳಗ್ ಬನ್ನಿ. ತಿಲೋತ್ತಮ ಅತ್ತೆ, ತಿಲೋತ್ತಮ ಅತ್ತೆ ಬನ್ನಿ ಕೆಳಗ್ ಬನ್ನಿ, ಬೇಗ ಬನ್ನಿ. ತಿಲೋತ್ತಮ ಅತ್ತೆ, ತಿಲೋತ್ತಮ ಅತ್ತೆ. ಯಾಕೆ ಅಷ್ಟು ಜೋರಾಗಿ ಕಿರಿಚ್ತಾ ಇದ್ಯಾ? ಬರ್ತಾ ಇದ್ದೀನಿ ತಾನೆ. ಎಕ್ಸೈಟ್ಮೆಂಟ್ ಅತ್ತೆ. ನಿಮಗ್ ತವ್ರ ಮನೆ ಇಲ್ದೆ ಹೋದ್ರುನು ಕೊರಿಯರ್ ಮಾತ್ರ ಬರ್ತಾನೆ ಇದೆ. ನಂಗ ಏನ್ ಬಂದಿದೆ ನೋಡಕ್ಕ? ಮೇಡಮ್ ತಗೊಳ್ಳಿ. ಇಲ್ಲಿ ಸೈನ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಯಾರು ಕಳ್ಸಿರ್ಬೋದು? ಫ್ರಮ್ ಅಡ್ರೆಸ್ಸು ಇಲ್ಲ.
ತಗೊಂಬರ್ಲಾ? ಬೇಡ, ಹೋಗ್ಲಿ ಕತ್ರಿ. ಬೇಕಾಗಿಲ್ಲ. ಕೈಯಿಂದನೇ ತೆಗಿಬೋದು ಬಿಡು ಹಾಸಿನಮ್ಮ. ಬಾಕ್ಸಾ? ಈ ನಡುವೆ ಮನೆಯಲ್ಲಿ ಬಾಕ್ಸ್ಗಳು ಜಾಸ್ತಿ ಆಗ್ತಿವೆ. ಬಾಕ್ಸಲ್ಲಿ ಭದ್ರವಾಗಿ ಇಡೋಂಥದ್ದೇ ಏನೋ ಇದೆ ಅದರಲ್ಲಿ. ಹಾ, ನೀನ್ ಸ್ವಲ್ಪ ಸುಮ್ನಿರಮ್ಮ, ಟೆನ್ಷನ್ ಕೊಡ್ಬೇಡ. ವಾವ್, ಬ್ಯಾಂಗಲ್ ಗೋಲ್ಡ್ ಅಲ್ವಾ? ಬಂಗಾರನೇ ಕಣವು, ನೋಡಿದ್ರೇನೆ ಹೇಳಬಹುದು. ಕೊರಿಯರ್ ಅವನಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಸೇಫ್ ಆಗಿ ತಂದಿದ್ದಾನೆ. ಆ ಫೈಲ್ ಮಾತ್ರ ಒಂದ್ಸಲ ಚೆಕ್ ಮಾಡು. ಎಲ್ಲ ಡೀಟೇಲ್ಸು ಅದರಲ್ಲೇ ಇದೆ. ಅದೆಲ್ಲ IT ಸಂಬಂಧಪಟ್ಟಿರೋ ಪೇಪರ್ಸ್. ಅದರ ನೆಕ್ಸ್ಟ್ ಪೇಪರ್. ಜಗದೀಶ, ಯಾವಾಗಲೂ ಆಫೀಸ್ ಕೆಲಸದಲ್ಲೇ ಮುಳುಗಿರ್ತೀಯಲ್ಲೋ? ಗಾಯತ್ರಿ, ನೀನು ಹುಟ್ಟಿದ ದಿವಸ ಬರ್ತಾ ಇದೆ ಅಲ್ವಾ? ನಿನಗೋಸ್ಕರ ಬಂಗಾರದ ಬಳೆ ಮಾಡಿಸಿದ್ದೀನಿ. ತಿಲೋತ್ತಮ್ಮ, ಮೇಡಮ್, ಮೇಲ್ಗಡೆ ರೂಮ್ನಲ್ಲಿ ಬಳೆ ಇಟ್ಟಿದ್ದೀನಿ, ತಗೊಂಡ್ ಬಾ. ಓಕೆ ಮೇಡಮ್. ಇಷ್ಟು ಚೆನ್ನಾಗಿರೋ ಬಳೆಗಳು ಅಂದವಾಗಿರೋ ಗಾಯತ್ರಿ ದೇವಿಗೆ ಅವಶ್ಯಕತೆ ಇದೆಯಾ? ನಾನೀ ಬಳೆಗಳು ಮಾಡಿಸ್ಕೋಬೇಕು ಅಂದ್ರೆ ನಾನು 1 ವರ್ಷದ ಸಂಬಳ ಕೂಡ ಸಾಕಾಗಲ್ಲ. ಹಾಗಂತ ಕಳ್ತನ ಮಾಡಿದ್ರೆ ಇರೋ ಕೆಲ್ಸನೂ ಕಳ್ಕೋಬೇಕಾಗತ್ತೆ. ಗೊತ್ತಾಗ್ದ ಹಾಗೆ ಇದನ್ನ ನಂದಾಗಿಸ್ಕೋಬೇಕು. ಖಂಡಿತ ಆಗುತ್ತೆ.
ಮೇಡಮ್ ಇದನ್ ತಗೊಳ್ಳಿ. ಜಗದೀಶ್ ಕೊಡು, ಅವನ ಕೈಯಾರೆ ತೊಡಸ್ತಾನೆ. ತಗೊಳ್ಳಿ ಸರ್. ಹುಟ್ಟಿದಬ್ಬ ದಿವಸ ತೊಡಸ್ತೀನಿ ಬಿಡಮ್ಮ. ಸೈಜ್ ಗೊತ್ತಾಗ್ಬೇಕಲ್ವೋ, ಪ್ರತಿಯೊಂದಕ್ಕೂ ಮುಹೂರ್ತ ಇಡ್ತಾನೆ ಇವನು. ಸರ್, ನೀವು ಮೇಡಮ್ ಕೈಗೆ ಬಳೆ ತೋಡ್ಸೋದನ್ನ ನೋಡೋದಿಕ್ಕೆ ನಮಗೂ ಖುಷಿ ಆಗುತ್ತೆ. ಓಕೆ, ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ಗಾಯತ್ರಿ ಕೈಗಳಿಗೆ ಬಳೆ ತೊಡಸ್ತೀನಿ. ಓಕೆ, ಎರಡು ಬಳೆನೂ ಒಂದೇ ಸರಿ ತಗೊಳ್ಳಿ. ಇವನಿಗೆ ಪ್ರತಿಯೊಂದು ಚಿಕ್ಕ ಮಕ್ಕಳ ತರ ಹೇಳ್ಕೊಡ್ಬೇಕಮ್ಮ. ಒಂದೇ ತಗೊಳ್ಬಾರ್ದು, ಎರಡು ಒಂದೇ ಸಲ ತಗೊಂಡು ತೊಡಸ್ಬೇಕು. ಅಮ್ಮ, ಇದರಲ್ಲಿ ಒಂದೇ ಬಳೆ ಇದೆಯಮ್ಮ. ಅದು ಹೇಗೆ? ಹೌದು ಮೇಡಮ್, ಒಂದೇ ಇದ್ದಿದ್ದು. ಎರಡು ಬಳೆ ಮಾಡಿಸಿದ್ದೆ, ಒಂದೇ ಇದೆ ಅಂದ್ರೆ ಏನು? ಯಾರೋ ತಗೊಂಡಿದ್ದಾರೆ. ತಿಲೋತ್ತಮ ಮೇಡಮ್ಮು ರೂಮ್ಗೆ ಹೋಗಿದ್ರಲ್ವಾ ಅಮ್ಮ ಅವರೇ? ಏನಂತಿದ್ದೀರಾ ನೀವು? ನಮ್ಮ ಅಕ್ಕ ಬಳೆ ಕದ್ದಿದ್ದಾಳೆ ಅಂತಿದ್ದೀರಾ? ಪರಶುರಾಮ್, ಆತರ ಪಡಬೇಡ. ಗಂಗಾ, ಬಳೆ ರೂಮಲ್ಲೇ ಎಲ್ಲೋ ಬಿದ್ದಿರ್ಬೇಕು, ನೋಡ್ಕೊಂಡ್ ಬಾ. ಸರಿ ಅಮ್ಮ ಅವರೇ. ಬರ್ಷು, ನೀನು ಹೋಗಿ ಹುಡುಕು. ಆಯ್ತು ಅಕ್ಕ. ಇಲ್ಲಿಟ್ಟಿದ್ದಾಳ ಅಕ್ಕ? ಏನೋ ನೀನು ಹೇಳ್ತಿರೋದು? ನಿನಗ್ ಸಿಕ್ತು, ನಾನು ಕೊಟ್ಬಿಟ್ಟೆ. ಅರ್ಥ ಆಯ್ತಾ ಬಾವಾ? ಹೇಯ್, ಈ ತರ ಪಾಪದ ಕೆಲಸ ಮಾಡಿದ್ರೆ ಮಣ್ಮುಕ್ತಿರೋ ನೀವೆಲ್ರೂ. ಬಂಗಾರ ಕಳ್ತನ ಮಾಡಿದ್ರೆ ಮಣ್ಮುಕ್ತಿರ ಅಂತ ಹೇಳ್ತಿದ್ರಲ್ಲ ಬಾವಾ. ಈಗ್ಲೇ ಹೋಗಿ ಯಜಮಾನ್ರಿಗೆ ಅಮ್ಮವ್ರಿಗೆ ನಿಮ್ ಬಗ್ಗೆ ಹೇಳ್ತೀನಿ. ಹೌದಾ? ಹೇಳು. ನಮ್ಮ ಅಕ್ಕ ಬೇಜಾರ್ ಮಾಡ್ಕೊಂಡು ಇರೋ ಇಬ್ರು ಮಕ್ಕಳನ್ನು ಜೊತೆಲಿ ಕರ್ಕೊಂಡು ಹೋಗಿ ಕೆರೆಯಲ್ಲಿ ಬಿದ್ದು ಸತ್ತು ಹೋಗ್ತಾಳೆ. ಲೇ, ತಪ್ಪು ಮಾಡ್ತಿದ್ರ ಕಣ್ರು. ಗೊತ್ತು. ನೀನೇನು ಮಾತಾಡದೆ ಸುಮ್ನಿರು. ಮಿಕ್ಕಿದ ಕೆಲ್ಸ ಎಲ್ಲ ನಮ್ಮ ಅಕ್ಕ ನೋಡ್ಕೋತಾಳೆ. ಸರಿನಾ ಬಾವಾ? ಸಿಕ್ತಾ ಗಂಗಾ? ಅಮ್ಮವ್ರೆ, ಅದು ಸಿಗ್ಲಿಲ್ಲ ಮೇಡಮ್. ಯಾರು ತಗೊಂಡ್ರೋ ಏನೋ. ನಮ್ಮ ಅಕ್ಕನ್ಗೇನಾದ್ರು ಅಂದ್ರೆ ನಾನು ಚೆ ತಿಲೋತ್ತಮಗೆ ಯಾಕಂತೀವಿ? ಹೋದ್ರೆ ಹೋಗ್ಲಿ, ಪರವಾಗಿಲ್ಲ. ಗಾಯತ್ರಿ, ನಿನಗೆ ಇನ್ನೊಂದು ಬಳೆ ಮಾಡಿಸ್ತೀನಮ್ಮ. ಪರವಾಗಿಲ್ಲ ಅತ್ತೆ. ತಿಲೋತ್ತಮ, ಮ್ಯಾಮ್, ಈ ಬಳೆ ನೀನೇ ಇಟ್ಕೋ. ಅಯ್ಯೋ ಅಮ್ಮವ್ರೆ, ಬೇಡ. ಒಂದ್ ಬಳೆ ಇಟ್ಕೊಂಡು ಏನ್ ಮಾಡ್ತಾರೆ? ಒಂದ್ ಕೈಗೆ ಬಳೆ ಹಾಕೋತಾಳೆ, ಇನ್ನೊಂದ್ ಕೈಗೆ ವಾಚ್ ಕಟ್ಕೋತಾಳೆ. ಗಾಯತ್ರಿ ಕೊಡ್ತಾ ಇರ್ಬೇಕಾದ್ರೆ ಬೇಡ ಅನ್ಬಾರ್ದು. ಕೋಪ ಬಂದ್ಬಿಡುತ್ತೆ ಅವಳಿಗೆ. ಭಯ ಪಡಿಸ್ಬೇಡ್ರಿ. ತಿಲೋತ್ತಮ, ತಗೋ. ಮೇಡಮ್, ಅದು
ತಗೋ. ಥ್ಯಾಂಕ್ ಯು ಮ್ಯಾಮ್. ದ್ರೋಹಿಗಳ ಇವಾಗ ಒಂದು ಬಳೆನ ತೆಗೆದು ಅಮ್ಮವ್ರ ಬಳೆನ ತಿಲೋತ್ತಮ ಹಾಕೊಳ್ತಾ ಇರೋ ಹಾಗೆ ಮಾಡ್ತೀನಿ. ಬಂಗಾರದ ಬಳೆ ಕಳ್ಸಿರೋ ಬಂಗಾರದಂತ ಮನುಷ್ಯ ಯಾರಕ್ಕ? ಗೊತ್ತಿಲ್ಲ. ಅಷ್ಟೊತ್ತಿಂದ ನೋಡ್ತಿದ್ದೀರಾ ಅಂತಂದ್ರೆ ನಿಮ್ಗದು ತುಂಬಾ ಇಷ್ಟ ಆಗಿದೆ ಅಂತ ಅಲ್ವಾ ಅತ್ತೆ? ಯಾರು ಕಳಿಸಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ ತಿಲೋತ್ತಮ? ಇದೇನಿದು, ಕವರ್ ಮೇಲೆ ಹೆಸರು ಕೂಡ ಬರ್ದಿಲ್ಲ. ಜಾಸ್ಮಿನ್ ಅಮ್ಮ, ನೀನೇನಾದ್ರೂ ಸರ್ಪ್ರೈಸ್ ಕೊಟ್ಯಾ? ನೋನು ಆಂಟಿಗೆ ಕೊಡ್ಸ್ಬೇಕು ಅನ್ಕೊಂಡಿದ್ರೆ ಅವ್ರನ್ನೇ ಕರ್ಕೊಂಡೋಗಿ ಇಷ್ಟ ಆಗಿರೋ ಒಡವೆ ಕೊಡಿಸ್ತಿದ್ನಲ್ಲ. ಏಯ್ ವಿಕ್ರಾಂತ್, ನೀನೇನಾ? ನನ್ನ ಹತ್ರ ಅಷ್ಟು ದುಡ್ಡಿದ್ರೆ ಚೆನ್ನಾಗಿರೋದು. ನಾನಂತೂ ಅಲ್ಲ. ಅತ್ತೆ ಹತ್ರ ಬೆಟ್ಟದಷ್ಟು ಬಂಗಾರ ಇದೆ, ಮತ್ತ್ಯಾಕೆ ಅವರು ಕಳಿಸ್ಕೊಳ್ಳಿ ದಂಡಕ್ಕೆ? ನಾನಲ್ಲ ನೀನಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಂದ್ರೆ ವಿಶಾಲ್ ಯಜಮಾನ್ರೆ ತರ್ಸಿದ್ದಾರೆ ಅನ್ಕೋತೀನಿ. ವಿಶಾಲ್ ಸೂಪರ್ಬ್ ನೈನಿ, ಕರೆಕ್ಟಾಗಿ ಗೆಸ್ ಮಾಡಿದ್ಯಾ. ಯಾರೂ ಅಲ್ಲ ಅಂದ್ರೆ ಈಗ ಉಳ್ದಿರೋನು ನೀನೊಬ್ನೇ ವೇಶ್. ಇದ್ರಲ್ಲಿ ಗ್ರೇಟ್ನೆಸ್ ಏನಿದೆ? ಇದೆ ಅತ್ತೆ, ಇದೆ. ನೀವು ಹೇಳಿಲ್ಲ, ಅಹಲ್ಯ ಆಂಟಿ ಮಾತಾಡಲಿಲ್ಲ, ಡ್ಯಾಡಿ ಟಾಪಿಕ್ ಬರಲಿಲ್ಲ. ಹೀಗೆ ಮೂವರು ಯಾರು ಏನು ಹೇಳ್ದೇ ಇದ್ರು ನೈನಿ ನಾನೇ ಈ ಚಿನ್ನದ ಬಳೆ ತಗೊಂಡಿದ್ದೀನಿ ಅಂತ ಕರೆಕ್ಟಾಗಿ ಹೇಳಿದ್ಲು. ವಿಶಾಲ್, ಇದು ನೀನ್ ತರ್ಸಿದ್ದ? ಹೌದು ಮಾಮ್. ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ನನ್ಗನ್ಸ್ತು. ನಿಮಗೆ ಇಷ್ಟ ಆಯ್ತಾ ಮಾಮ್? ಹಾ, ವೆರಿ ನೈಸ್, ವೆರಿ ನೈಸ್. ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳಕ್ಕ, ನಯನಿಗ್ ಕೊಟ್ಬಿಡ್ತಾನೆ. ಒಂದ್ ಬಳೆ ಹಾಕೊಂಡು ಏನ್ ಮಾಡ್ತಾಳೆ? ಇನ್ನೊಂದ್ ಕೈಗೆ ವಾಚ್ ಹಾಕೊಂಡು ತಿರ್ಗಾಡೋ ಅಂತ ಮಾಡರ್ನ್ ಹುಡುಗಿನೂ ಅಲ್ವಲ್ಲ. ಇಲ್ಲ ಇಲ್ಲ, ಅಮ್ಮನಿಗೋಸ್ಕರ ತರಿಸಿದ್ದು ಅಮ್ಮನ ಹತ್ರನೇ ಇರಲಿ. ಅಕ್ಕನ ಹತ್ರ ಈ ತರ ಬಳೆ ವಿಶಾಲ್ ತರ್ಸಿರೋದು. ಇನ್ನು ಜಾಸ್ತಿ ಡಿಸ್ಕಷನ್ ಬೇಡ, ನಡಿ. ಸರಿ ಅಕ್ಕ. ತಾಯಿ ಸಂತೋಷಕ್ಕೋಸ್ಕರ ಮಗ ಬಂಗಾರದ ಬಳೆ ತರಿಸಿದಾನ. ಒಳ್ಳೇದು. ತಿಲೋತ್ತಮ ಅಮ್ಮೋರು ಯಾಕೆ ಇಷ್ಟೊಂದು ಗಾಬರಿ ಪಟ್ಕೊಂಡು ಹೋದ್ರು? ಏನ್ ಮಾಡ್ತಾ ಇದ್ಯಾ? ಇಷ್ಟಕ್ಕೂ ಬುದ್ಧಿ ಇದೆಯಾ ನಿನ್ಗೆ? ಎಷ್ಟು ವಯಸ್ಸಾದ್ರೂ ಬೈಸ್ಕೊತಾನೆ ಇರ್ತೀಯಲ್ಲ. ಏನಾಯ್ತಮ್ಮ? ಯಾಕೆ ಸಿಟ್ ಮಾಡ್ಕೊಂಡಿದ್ಯಾ? ಹೆಣ್ಮಕ್ಳು ಹೊರಗಡೆ ಕೂತು ತಲೆ ಬಾಚ್ಕೋಬಾರ್ದಮ್ಮ. ನಿನ್ ತಾತನ್ಗೆ ಅರ್ಥ ಆಯ್ತು, ನಿನ್ಗಿನ್ನೂ ಅರ್ಥ ಆಗ್ಲಿಲ್ಲ.
ಮನೆಯೊಳಗೆ ನಿನ್ಗೆ ಒಂದ್ ಕೂದಲು ಸಿಕ್ಕಿದ್ರೆ ಅದಕ್ಕೂ ಬೈತ್ಯಾ, ಹೊರಗಡೆ ಬಂದ್ ಬಾಚ್ಕೊಂಡ್ರು ಅದಕ್ಕೂ ಬೈತ್ಯಾ. ನಿನ್ ಜೊತೆ ಬದುಕೋದ್ ಕಷ್ಟ ಅಮ್ಮ. ಬೇಗ ನನ್ಗೊಂದ್ ಮದ್ವೆ ಮಾಡಿ ಕಳ್ಸು. ಆದ್ರೆ ನಿನ್ನ ಯಾರು ಮದ್ವೆ ಮಾಡ್ಕೋತಾರೆ? ಯಾಕೆ? ನನ್ಗೇನ್ ಕಡಿಮೆ? ಓದಿದೀನಿ, ನೋಡಕ್ ಚೆನ್ನಾಗೂ ಇದ್ದೀನಿ. ಅದೃಷ್ಟ ಇದೆಯಾ? ನೋಡ್ತೀಯ ತಾತ, ಅಮ್ಮ ಹೇಗ್ ನೋವಾಗೋ ತರ ಮಾತಾಡ್ತಿದ್ದಾಳೆ. ಶ್ಯಾಮಲ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಹೆಣ್ಮಕ್ಳು ಅಂದಮೇಲೆ ಅದೃಷ್ಟ ಇರಲೇಬೇಕಮ್ಮ. ನೈನಿ ಏನು ಓದ್ಕೊಂಡಿದ್ದಾಳೆ ಅಂತ ಹಳ್ಳಿ ಹುಡುಗಿ, ಪಕ್ಕದೂರಿಗಾರ ಕೊಟ್ಟು ಮದುವೆ ಮಾಡ್ತೀವೋ ಇಲ್ವೋ ಅಂತ ಗಾಬರಿ ಆಗಿದ್ವಿ. ಅಂಥದ್ರಲ್ಲಿ ಶ್ರೀಮಂತರ ಮನೆಗೆ ಸೊಸೆ ಆದ್ಲು. ಅದೃಷ್ಟ ಅಂದ್ರೆ ಅದು. ಪಟ್ನಕ್ ಹೋದ್ಮೇಲೆ ನೈನಿ ಅಕ್ಕ ತುಂಬಾ ಬದ್ಲಾಗ್ಬಿಟ್ಲು. ತಂಗಿ ಹುಟ್ಟಬ್ಬ ಅಂತ ಒಂದು ಫೋನು ಮಾಡ್ಲಿಲ್ಲ ತಾತ. ಮೊಬೈಲ್ ಕೊಟ್ಟು ಕಳ್ಸಿದ್ರೆ ನಿಮ್ಮಮ್ಮ ಒಡೆದಾಕ್ಬಿಟ್ಲಲ್ಲ. ನೈನಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಅಮ್ಮ. ನೀನ್ ಸುಮ್ನಿರು ತಾತ. ಏನೇ ಆದ್ರೂ ನಿನ್ಗೆ ನೈನಿ ಅಕ್ಕನೇ ಇಷ್ಟ. ನಾನಿದ್ರೂ ಲೆಕ್ಕಕ್ಕೆ ಇಲ್ಲ. ಇರೋದ್ರಲ್ಲೇ ಮರ್ಯಾದೆಯಾಗಿರ್ಬೇಕು ಅಷ್ಟೇ. ನಾನೇನ್ ಮರ್ಯಾದೆ ತೆಗ್ದೆ? ನಾನ್ ಸಿಕ್ಬಿಡ್ಸ್ಕೊಂಡ್ರೆ ನಿನ್ ಕಷ್ಟನೇನಮ್ಮ? ಅದೇ ಮನೆ ಒಳಗ್ ಕುತ್ಕೊಂಡ್ ಬಾಚ್ಕೋಬೋದಲ್ವಾ? ದೃಷ್ಟಿ ಆದ್ರೆ ಇರೋ ಕೂದ್ಲೆಲ್ಲ ಉದ್ರೋಗುತ್ತೆ, ಆಮೇಲೆ ನಿನ್ನಿಷ್ಟ. ಆತರ ಏನಿಲ್ಲ. ನನ್ ಜುಟ್ ನೋಡಿ ಹೊಗಳ್ತಾರೆ ಅಂತ ಸಂಕಟ ನಿನ್ಗೆ. ಸುಮನಾ, ಅಮ್ಮನ ಜೊತೆ ಏನ್ ಗಲಾಟೆ? ಒಳಗೆ ಹೋಗು. ಇವಳನ್ನ ಮದ್ವೆ ಮಾಡಿ ಕಳ್ಸಿ ಮಾವ. ಆ ಥರ ಸಂಬಂಧ ಬರ್ಬೇಕಲ್ಲಮ್ಮ. ನೋಡೋಣ. ಏನಾ ಸೌಂಡು? ಕಳ್ರು ಬಂದಿದ್ದಾರಾ? ಹೇಗ್ ಕಳ್ತನ ಮಾಡ್ತಾರೆ ಅಂತ ಒಂದ್ಸಲ ಆದ್ರೂ ನೋಡ್ಬೇಕು. ನಾನು ಕಳ್ರ ತರ ಸ್ವಲ್ಪನೂ ಶಬ್ದ ಮಾಡದೆ ಹೋಗ್ತೀನಿ. ಗಂಗಯ್ಯನ ಇಲ್ಲೇನ್ ಮಾಡ್ತಿದ್ದಾರೆ?
ಮಾಡ್ತಿದ್ಯಾ ಗಂಗಯ್ಯ? ದುಡ್ಡು ಬೀಳ್ಸ್ಕೊಂಡೆ ಅಮ್ಮ. ಇಲ್ಲೇ ಎಲ್ಲಾದ್ರೂ ಬಿದ್ದೋಗಿದ್ಯಾ ಅಂತ ಹುಡುಕ್ತಾ ಇದ್ದೀನಿ. ಇಲ್ಲ, ₹1 ಬಿದ್ರೂನು ಗೋಲ್ ಕೀಪರ್ ತರ ಕ್ಯಾಚ್ ಹಿಡಿಯೋ ನಮ್ ಪರಶುಮಾವ ಇರ್ಬೇಕಾದ್ರೆ ಕಳ್ದೋಗಿರೋ ದುಡ್ಡು ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದೀರಾ? ಅಷ್ಟಕ್ಕೂ ಎಷ್ಟು ಕಳ್ಕೊಂಡ್ರಿ? ₹200 ಕಣಮ್ಮ. ಕರೆಕ್ಟಾಗಿ ₹200 ಅಂತ ನಿಮ್ಗೆ ಹೇಗೆ ಗೊತ್ತು? ಅದು ಅಂದ್ರೆ ಅಮ್ಮ, ನನ್ನ ಹತ್ರ ಇದ್ದಿದ್ದು ಅಷ್ಟೇ ಅಮ್ಮ, ಅದು ಕಳ್ದೋಯ್ತು. ಓಕೆ ಗಂಗಯ್ಯ, ಇಲ್ಲೇ ಬಿದ್ದಿದೆ, ನಾನು ತೆಕ್ಕೊಡ್ತೀನಿ ಇರು. ಇದನ್ ತಗೋ ಗಂಗಯ್ಯ, ತಗೋ, ₹200 ತಗೋ. ನಾನು ದುಡ್ಡು ಕಳ್ಕೊಂಡೆ ಅಂತ ಸುಳ್ಳು ಹೇಳಿದ್ರೆ ನಾನು ಬೇಜಾರು ಮಾಡ್ಕೋಬಾರ್ದು ಅಂತ 4 ಪಟ್ಟು ಜಾಸ್ತಿ ಕೊಟ್ಟಿದ್ದಾಳೆ ನನ್ನ ಸೊಸೆ. ಇಂಥ ಒಳ್ಳೆ ಮನ್ಸು ತಿಲೋತ್ತಮಂಗಿದ್ದಿದ್ರೆ ಈ ಥರ ಎಲ್ಲ ಸಮಸ್ಯೆ ಆಗ್ತಾನೆ ಇರಲಿಲ್ಲ. ಹುಷಾರಾಗಿಟ್ಕೋ.